ಆರ್ಎಸ್ಎಸ್ ವಿರುದ್ಧ ಮತ್ತೆ ಗುಡುಗಿದ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಕಾನೂನಿಗಿಂತ ದೊಡ್ಡದೇನಲ್ಲ, ನಮಗೆ ಕಾನೂನು ಮೊದಲು ಆಮೇಲೆ ಎಲ್ಲವೂ ಕೂಡ. ಪ್ರಿಯಾಂಕ್ ಖರ್ಗೆ ಮತ್ತೆ ಆರ್ಎಸ್ಎಸ್ ವಿರುದ್ಧ ಗುಟುರು ಹಾಕಿದ್ದಾರೆ. ನಮ್ಮ ಸರ್ಕಾರದ ನಿಲುವು ಯಾವತ್ತೂ ಅಚಲ. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಮತ್ತೆ ಗುಡುಗಿದ್ದಾರೆ. ಆರ್ಎಸ್ಎಸ್ ಕಾನೂನಿಗಿಂತ ದೊಡ್ಡದೇನಲ್ಲ, ಸಂವಿಧಾನದ ಚೌಕಟ್ಟಿನಲ್ಲಿ ಅವರು ಇರಬೇಕು. ನಮಗೆ ಕಾನೂನು ಮೊದಲು, ಪ್ರಥಮ, ಆಮೇಲೆ ಎಲ್ಲವೂ. ಕಾನೂನನ್ನ ಮೀರಿದ ಮತ್ತೊಂದು ಕಾನೂನಿಲ್ಲ. ನಮ್ಮ ಸರ್ಕಾರದ ನಿಲುವು ಸ್ಪಷ್ಟವಾಗಿದೆ ಮತ್ತು ಅಚಲವಾಗಿದೆ. ನೀವು ಸಂವಿಧಾನದ ಚೌಕಟ್ಟಿನಲ್ಲಿ ಇದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಸಂವಿಧಾನವನ್ನು ಹೊರತುಪಡಿಸಿ ನೀವೇನಾದರೂ ಮಾಡಿದ್ರೆ ಸಮಸ್ಯೆಗಳಾಗ್ತವೆ. ದಯವಿಟ್ಟು ದೇಶದ ಕಾನೂನನ್ನು ಗೌರವಿಸಿ. ನೀವು ನನ್ನನ್ನು ಎಷ್ಟೇ ಭಯಪಡಿಸಿದರೂ ನಾನು ಭಯಪಡುವುದಿಲ್ಲ ಮತ್ತು ಭಯಪಡುವವನಲ್ಲ. ನಿಮ್ಮ ಸಂಘ ಕಾನೂನನ್ನು ಪಾಲಿಸಲಿ, ಕಾನೂನು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ನೀವು ಕಾನೂನು ಉಲ್ಲಂಘನೆ ಮಾಡಿದ್ರೆ ನಿಮ್ಮನ್ನು ಎಳ್ಕೊಂಡು ಕರ್ಕೊಂಡು ಹೋಗುತ್ತೆ ಕಾನೂನು. ಆರ್ಎಸ್ಎಸ್ ವಿರುದ್ಧ ಮತ್ತೆ ಗುಡುಗಿದ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಕಾನೂನಿಗಿಂತ ದೊಡ್ಡದೇನಲ್ಲ. ಪ್ರಿಯಾಂಕ್ ಖರ್ಗೆ ವರ್ಸಸ್ ಸರ್ಕಾರ, ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್. ಆರ್ಎಸ್ಎಸ್ ವಿರುದ್ಧ ಕೆಲವು ನಿರ್ಬಂಧಗಳನ್ನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಜಾರಿಗೆ ತಂದಿದೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ಸಿನ ಯಾವುದೇ ಕಾರ್ಯಚಟುವಟಿಕೆಗಳು ನಡೆಯಕೂಡದು. ಒಂದು ವೇಳೆ ನಡೆಸಬೇಕಿದ್ದರೆ ಪೂರ್ವಾನುಮತಿಯನ್ನು ಪಡೆದುಕೊಳ್ಳಬೇಕು ಎನ್ನುವಂಥ ಆದೇಶವನ್ನು ಕಾಂಗ್ರೆಸ್ ಸರ್ಕಾರ ಹೊರಡಿಸಿತು. ಅದಾದ ನಂತರ ಆರ್ಎಸ್ಎಸ್ಸಿನ ಅನೇಕ ರಾಜ್ಯ ಮಟ್ಟದ ನಾಯಕರುಗಳು ಕಾಂಗ್ರೆಸ್ ಮತ್ತು ಪ್ರಿಯಾಂಕ್ ಖರ್ಗೆಯ ವಿರುದ್ಧ ದಿನದಿಂದ ದಿನಕ್ಕೆ ಅವರ ವಿರುದ್ಧದ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಆರ್ಎಸ್ಎಸ್ ಯಾರನ್ನೂ ಭಯಪಡುವ ಸಂಘಟನೆಯಲ್ಲ. ಈ ಮೊದಲು ಇದ್ದ ಅದೆಷ್ಟೋ ಸರ್ಕಾರದ ನಾಯಕರುಗಳು ನಮ್ಮನ್ನು ಕೆಣಕೋದಕ್ಕೆ, ನಮ್ಮನ್ನು ತುಳಿಯೋದಕ್ಕೆ, ನಮ್ಮನ್ನು ನಿಷೇಧ ಮಾಡೋದಕ್ಕೆ ಪ್ರಯತ್ನ ಪಟ್ಟವು. ಆದರೆ ಅದು ಸಾಧ್ಯ ಆಗಲಿಲ್ಲ. ಭಾರತದ ಇತಿಹಾಸದಲ್ಲಿ ಇನ್ನೂ ಕೂಡ ಅನೇಕ ಉದಾಹರಣೆಗಳು ಜೀವಂತವಾಗಿದೆ. ಹಾಗಾಗಿ ಯಕಶ್ಚಿತ್ ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ನಮ್ಮನ್ನು ಬ್ಯಾನ್ ಮಾಡೋದಕ್ಕೆ ಸಾಧ್ಯನಾ? ಆರ್ಎಸ್ಎಸ್ ಅನ್ನು ಮುಟ್ಟಿ ನೋಡಿ ತಮಾಷೆ ನೋಡಬಾರ್ದು. ಆರ್ಎಸ್ಎಸ್ ಅನ್ನು ಮುಟ್ಟಿದವರೆಲ್ಲರೂ ಕೂಡ ಏನೇನಾಗಿದ್ದಾರೆ ಭಾರತದ ಇತಿಹಾಸದಲ್ಲಿದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಜಾಗೃತೆಯಿಂದ ಮಾತನಾಡಬೇಕು. ಬಿ ಕೇರ್ಫುಲ್. ಅನೇಕರು ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ಆದರೆ ಪ್ರಿಯಾಂಕ್ ಖರ್ಗೆ ಮಾತ್ರ ಎಲ್ಲ ನಕಾರಾತ್ಮಕ ವಿಮರ್ಶೆಗಳಿಗೂ, ಎಲ್ಲ ತರಹದ ನೆಗೆಟಿವ್ ಟೀಕೆಗಳಿಗೂ, ಎಲ್ಲ ತರಹದ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳನ್ನು ಕೂಡ ಮನಸ್ಸಿಗೆ ಹಾಕಿಕೊಳ್ಳದೆ ಅದನ್ನು ಕೌಂಟರ್ ರೀತಿಯಲ್ಲಿ ಕೊಡ್ತಾನೆ ಬಂದರು. ನೀವು ನನ್ನನ್ನು ಭಯಪಡಿಸುವ ಪ್ರಯತ್ನದಲ್ಲಿ ವಿಫಲರಾಗಿದ್ದೀರಿ. ನಿರಂತರವಾಗಿ ನೀವು ನನ್ನನ್ನು ಭಯಪಡಿಸುವುದಾದರೆ ನಾನು ಮತ್ತಷ್ಟು ಮಗದಷ್ಟು ಮರಿದಷ್ಟು ಉತ್ಸುಕನಾಗಿ ನಿಮ್ಮ ಮುಂದೆ ಬರ್ತೀನಿ. ನಾನು ಆರ್ಎಸ್ಎಸ್ಸಿನ ಉದ್ದೇಶವನ್ನು ನಿರಾಕರಿಸ್ತಾ ಇದ್ದೀನಿ. ಆರ್ಎಸ್ಎಸ್ಸಿನ ಒಳ ಮರ್ಮವನ್ನು ನಾನು ವಿರೋಧ ಮಾಡ್ತಾ ಇದ್ದೀನಿ. ಆರ್ಎಸ್ಎಸ್ ಸಂಘಟನೆಯಾಗಿರಲಿ, ಈ ದೇಶದ ಯಾವುದೇ ಸಂಘಟನೆಯಾಗಿರಲಿ, ಅದು ಮುಸ್ಲಿಂ ಸಂಘಟನೆಯಾಗಿರಲಿ, ಕ್ರೈಸ್ತ ಸಂಘಟನೆಯಾಗಿರಲಿ, ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿದ್ರೆ ನಿಮ್ಮನ್ನು ನಾವು ಬಿಡೋ ಪ್ರಶ್ನೆನೇ ಇಲ್ಲ. ನಿಮಗಂತ ಸಪ್ರೇಟ್ ಆದಂತಹ ಪ್ರತ್ಯೇಕ ಕಾನೂನೇನೂ ಇಲ್ಲ ಅಲ್ವಾ ಭಾರತದಲ್ಲಿ? ಆರ್ಎಸ್ಎಸ್ಸಿಗೇನಾದರೂ ಪ್ರತ್ಯೇಕ ಸಂವಿಧಾನ, ಪ್ರತ್ಯೇಕ ಕಾನೂನಿದಾವ? ಇಲ್ಲ. ನೀವು ಕಾನೂನು ಚೌಕಟ್ಟಿನಲ್ಲಿರಿ, ನಾವು ಕೂಡ ನಿಮ್ಮನ್ನು ರಕ್ಷಣೆ ಮಾಡ್ತೀನಿ. ನಾವು ಅಂದರೆ ಸರ್ಕಾರವನ್ನು ನೀವು ಗೌರವಿಸಿದರೆ ನಿಮ್ಮನ್ನು ಸರ್ಕಾರ ಗೌರವಿಸುತ್ತೆ. ದೇಶದ ಕಾನೂನನ್ನು ನೀವು ಪಾಲನೆ ಮಾಡಿದರೆ ಆ ದೇಶದ ಕಾನೂನು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ನಿಮ್ಮ ಕಾರ್ಯಚಟುವಟಿಕೆಗಳು ಸಂವಿಧಾನದ ಪರಿಧಿಯಲ್ಲಿರಬೇಕು. ನಿಮ್ಮ ಪ್ರತಿಯೊಂದು ಕಾರ್ಯಕಲಾಪಗಳು ಕಾನೂನಿನ ಅಧೀನದಲ್ಲಿರಬೇಕೇ ಹೊರತಾಗಿ ಕಾನೂನು ಉಲ್ಲಂಘನೆ ಮಾಡಿಕೊಂಡು ಪೂರ್ವಾನುಮತಿಯನ್ನು ಪಡೆಯದೆ ನಿಮಗೆ ಇಷ್ಟ ಬಂದ ಹಾಗೆ ಮನಸ್ಸೋ ಇಚ್ಛೆ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಕೈಯಲ್ಲಿ ದಂಡವನ್ನು ಹಿಡ್ಕೊಂಡು ಊರೂರು ಅಲೆದಾಡ್ತೀರಿ. ನೀವು ಯಾರನ್ನು ಭಯಪಡಿಸ್ತಾ ಇದ್ದೀರಿ? ದೇಶದ ಕಾನೂನನ್ನು ಭಯಪಡಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಡಾಕ್ಟರ್ BR ಅಂಬೇಡ್ಕರ್ ಸಿಂಬಲ್ ಆಫ್ ನಾಲೆಡ್ಜ್ ಕೊಟ್ಟಂತಹ ಒಂದು ಸಂವಿಧಾನ ಮತ್ತು ರಚಿಸಿದಂತಹ ಕಾನೂನು. ಇದನ್ನು ಉಲ್ಲಂಘನೆ ನೀವು ಮಾಡಿದ್ದಲ್ಲಿ ಸರ್ಕಾರ ನಿಮ್ಮ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವ ಸಂದೇಹವೂ ಬೇಡ. ನೀವೆಷ್ಟೇ ನನ್ನನ್ನು ಭಯಪಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನೀವು ಭಯಪಡಿಸಲಾರಿರಿ ಅಂಥೇಳಿ ಖಡಕ್ ಕೌಂಟರನ್ನು ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.